ಈ ಕಾರ್ಯಕ್ರಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಡೀತಾ ಇರ್ತಕ್ಕಂಥ 8ನೇ ಕಾರ್ಯಕ್ರಮ. ಇದರ ಉದ್ದೇಶ ಒಂದೇ, ಪರಿಸರದ ಬಗ್ಗೆ ಕಾಳಜಿ ಮತ್ತು ಅರಿವು ಮೂಡಿಸುವ ಉದ್ದೇಶ. ದಯಮಾಡಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂತಹ ಚಂದ್ರಶೇಖರ್ ಅವರು, ಆಪ್ತ ಸಹಾಯಕರಾದಂತಹ ಮೊಹಮ್ಮದ್ ಅಯ್ಯೂಬ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕರಾದಂತಹ ಮೊಹಮ್ಮದ್ ಅಯ್ಯೂಬ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಚಂದ್ರಶೇಖರ್ ಸರ್ ಅವರು ದಯಮಾಡಿ ಸಂಘದ ಅಧ್ಯಕ್ಷರಾದಂತಹ ವಿನಾಯಕರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಹ ಈಗ ವಿದುಷಿ ಗೀತಾ ಅವರಿಂದ ಒಂದು ಪ್ರಾರ್ಥನಾ ಗೀತೆ. ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರು. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ತೋಟಗಾರಿಕೆ ಇಲಾಖೆಯವರು, ಅಂದರೆ PBP ಒಂದು ತೋಟಗಾರಿಕೆ ವಿಭಾಗ ಇದೆ, ಅವರು ನಮ್ಮ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಉದ್ಯಾನವನಗಳಲ್ಲಿ, ಅದರಲ್ಲೂ ನಮ್ಮಲ್ಲಿ ಉದ್ಯಾನವನ ಅಂದರೆ ಇಡೀ ಭಾರತ ಮತ್ತು ವಿಶ್ವದಲ್ಲಿ ಭಾಳ ಪ್ರಖ್ಯಾತಿ ಪಡೆದಂಥ ಮಕ್ಕಳುಕೊಟ್ಟ ಉದ್ಯಾನವನದಲ್ಲಿ ಯಾರು ನಡಿಗೆ ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಯಾರು ವಾಕಿಂಗ್ ಮಾಡೋದು, ನಡಿಗೆ ಮಾಡತಕ್ಕಂಥ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಒಂದು ದಿವಸ ಯಾವ್ದಾರ ಒಂದು ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಮತ್ತು ನಮ್ಮ ಜಾನಪದ ಕಲಾವಿದರ ಜೊತೆಲಿ ಅವರು ಒಂದು ಸ್ವಲ್ಪ ಸಮಯ ಕಳೀಬೇಕು. ಅವರಿಗೆ ಏನು ಅವರ ಆರೋಗ್ಯ ದೃಷ್ಟಿಯಲ್ಲಿ ಅವರಿಗೆ ನಾವೇನು ನಡಿಗೆದು ಕಾರ್ಯಕ್ರಮ ಜೊತೆಲಿ ಅವರು ಈ ಸಂಗೀತ ಕಾರ್ಯಕ್ರಮ ಕೇಳಿ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಹೆಚ್ಚಾಗಿ ಹೇಳೋದಕ್ಕಿಂತ ಮುಂಚೆ ಈ ಮಕ್ಕಳುಕೂಟ ಉದ್ಯಾನವನವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಚಿವರು BZ ಜಮೀರ್ ಅಹಮದ್ ಖಾನ್ ಅಣ್ಣನವರು ಅನೇಕ ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಹಿರಿಯ ನಾಗರಿಕರ ಒಂದು ವ್ಯಾಯಾಮದ ಒಂದು ವಿಂಗ್ ಮಾಡಿಕೊಟ್ರು. ಅದು ತುಂಬ ವರ್ಷದಿಂದ ಬೇಡಿಕೆ ಇತ್ತು. ಅದ್ರ ಜೊತೆಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪುಟ್ಟ ಮಕ್ಕಳಿಗೆ ಅಲ್ಲೂ ಒಂದು ಅವ್ರಿಗೆ ಆಟ ಆಡೋದಕ್ಕೆ ಒಂದು ವ್ಯವಸ್ಥೆನ ಅದಕ್ಕೆ ರೂವಾರಿ ಬಂದು ನಮ್ಮ ಐಬಣ್ಣಲ್ಲಿ ಯೋಜನೆ ಆಶೀರ್ವಾದ ಎಲ್ಲ ನಮ್ಮ ಜಮೀರನವರಂದರೆ ಆ ರೂವಾರಿಗಳು ನಮ್ಮ ಕ್ಷೇತ್ರದ ಜನತೆಗೆ ಏನು ಮೂಲಭೂತ ಸೌಕರ್ಯ ಸಿಗಬೇಕು ಅಂತೇಳಿ ಆ ಕಾರ್ಯಕ್ರಮ ಹಮ್ಮಿಕೊಂಡು ಇಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ರು. ಅನೇಕ ಸಾರಿ ನಾವು ಈ ವೇದಿಕೆ ಜಾಸ್ತಿ ಚರ್ಚೆ ಮಾಡಬಾರ್ದು ಅಂತ ಹೇಳ್ತೇವೆ. ತುಂಬ ನಡಿಗೆದಾರರಿಗೆ ಅನೇಕ ತೊಂದರೆಗಳಿತ್ತು. ನಮ್ಮಲ್ಲಿ ಶೌಚಾಲಯ ಇರಲಿಲ್ಲ, ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅವರಿಗೆ ವ್ಯಾಯಾಮ ಶಾಲೆ ಇರಲಿಲ್ಲ. ನಡಿಗೆದಾರರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಯಿತು. ಅದು ಇವತ್ತು ನಮಗೆ ಮಕ್ಕಳುಕೂಟದಲ್ಲಿ ಮಕ್ಕಳುಕೂಟ ಸಂಸ್ಥೆಯವರು ಮತ್ತು ನಮ್ಮ ಚಾಮರಾಜಪೇಟೆ ಎಲ್ಲ ನಾಗರಿಕರ ಪರವಾಗಿ ಅನೇಕ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೊತೆಗೆ ಇರುವ ಶಾಸಕರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈಗ ನಮ್ಮ ಅಲ್ಲಿ ಕ್ಷೇತ್ರದಲ್ಲಿ ಒಂದು 8 ಕನ್ನಡ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೂ ನಿಮ್ಮೆಲ್ಲರ ಸಹಕಾರ ಇರ್ತದೆ. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಚಾಮರಾಜಪೇಟೆ, ಜೈ ಜಮೀರ್. ನಮಸ್ಕಾರ.